ಸರ್ಕಾರ ಇದ್ದಾಗ ಇರ್ತಕ್ಕಂಥ MBBS ಅಡ್ಮಿಷನ್ ಎಷ್ಟು, ಇವತ್ತಿರ್ತಕ್ಕಂಥ MBBS ನಾವು ತುಲನೆಯನ್ನು ಮಾಡ್ತಾ ಇಲ್ಲ, ಆದ್ರೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿದೆ. ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಮೇಲೆ ತನಿಖೆ ಮಾಡ್ತೀವಿ ಅಂತಕ್ಕಂಥ ಸಂಪೂರ್ಣ ನಿಲುವನ್ನ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಮ ನಾಯಕರು ತಯಾರಿದ್ದಾರೆ. ಆದ್ರೆ ಕಾಂಗ್ರೆಸ್ಸಿನ ನಾಯಕರು ವಿದ್ಯಾರ್ಥಿ ಸಮುದಾಯವನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ತಮ್ಮ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಗೃಹ ಮಂತ್ರಿಗಳಿಗೆ ನಾವು ಹೇಳಿಕೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಈ ತರದ ಹೋರಾಟಗಳಿಗೆ ಕುಮ್ಮಕ್ಕನ್ನು ಕೊಡುವುದರ ಮೂಲಕ ಕರ್ನಾಟಕದಲ್ಲಿ ಸಹಿತ ಅಶಾಂತಿಯನ್ನು ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಬಾರದು. ಕೂಡಲೇ ಪಾರ್ಲಿಮೆಂಟ್ ಅನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ನೀಟ್ ಅಕ್ರಮಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾವು ಬಯಸ್ತಾ ಇದ್ದೀವಿ. ನಮ್ಮ ಬಿಜೆಪಿ ಶಾಸಕರ ಮೇಲೆ ಆಗಿರ್ತಕ್ಕಂಥ ಏನು ಅವರು ಅನ್ಯಾಯವನ್ನು ಮಾಡಿದ್ದಾರೆ, ಅದ್ರ ಮೇಲೆ ಮಾಡಿರ್ತಕ್ಕಂಥ ಗುಂಡಾಗಳ ಮೇಲೆ ಕ್ರಮ ವಹಿಸಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. सर इकडे या. तुम्ही पण या जरा मॅडम जरा ಕಾಲೇಜ್ ಬಂದ್ ಮಾಡಿ ಹೇಳಿ ಎಲ್ಲ ಮಾಡಿ ಮೊನ್ನೆ ಎರಡನೇದು ನೀವು ಯಾವಾಗ ಆಂದೋಲನ ಮಾಡ್ತೀವಿ, ಆಂದೋಲನ ಮಾಡೋ ಟೈಮ್ नीम का पत्ता कड़वा है मोदी साला भड़वा अंतार ಇದಕ್ಕೆ ನೀವು ಏನು ಕಾರ್ಯವಾಹಿ ಮಾಡ್ತೀರಿ ಹೇಳ್ರಿ. ಯಾಕಂದ್ರೆ ಪ್ರಧಾನಿ ನಿನ್ನೆ ಮಾತಾಡಿದಾರಲ್ಲ, ಮತ್ತೆ ಘೋಷಣೆ ಯಾಕೆ ಕೊಡ್ಬೇಕು ನೀವು, ಮತ್ತೆ ನೀವು ಪೊಲೀಸರ ಯಾಕೆ ಒಪ್ಕೊಡ್ತೀರಿ ಅದಕ್ಕೆ ಹೇಳ್ತೀವಿ ನಾವು. नीम का पत्ता कड़वा है नरेंद्र मोदी साला भड़वा है, ಇದರ ಅರ್ಥ ಏನು? ನೀವು ಯಾಕೆ ಒಪ್ಕೊಡ್ತೀರಿ? ಆಜಾದಿ लेके रहेंगे ಎದಕ್ಕೆ ಆಜಾದಿ ಬೇಕು ಇವ್ರಿಗೆ? ಯಾಕೆ ಆಜಾದಿ ಕೊಟ್ಟು ಸಾಕಾತ? ಆಜಾದಿ ಸಾಕಾತು, ನಾವೆಲ್ಲ ಕಾರ್ಯವಾಹಿ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಅವಹೇಳನಕಾರಿಯಾಗಿ ಘೋಷಣೆ ಕೊಟ್ಟಿದ್ದಾರೆ ಸರ್, ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ ಸರ್. ಅಂತವ್ರ ಮ್ಯಾಗೂ ಕಠಿಣ ಕ್ರಮ ಆಗ್ಬೇಕು ಸರ್. ನೀವು ವಿಡಿಯೋ ಕ್ಲಿಪ್ ತೆಗೀರಿ ಸರ್, ಅದ್ರೊಳಗ ಆ ವಿಡಿಯೋ ಕ್ಲಿಪ್ ಅಧಿಕಾರಿಗಳಿಗೆ ನಿನ್ನೆ ದಿನ ಕಾಂಗ್ರೆಸ್ಸಿನ ನಾಯಕರು ಮಾಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಮೋದಿ ಅವರಿಗೆ ಮಾಡಿರ್ತಕ್ಕಂಥ ಯಾರು ಹೇಳಿಕೆಗಳನ್ನ ಮಾಡಿದ್ದಾರೆ ಅವರನ್ನ ದಯವಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ಮುಖಾಂತರ ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಈ ಹೋರಾಟವನ್ನು ನೆಪವನ್ನು ಇಟ್ಕೊಂಡ ಭಾರತ ದೇಶದೊಳಗೆ ಅರಾಜಕತೆ ಉಂಟು ಮಾಡ್ಬೇಕಂದ್ರೆ ಕೆಲವೊಂದು ಶಕ್ತಿಗಳು ವಿದೇಶದಿಂದ ಹಣ ಪಡ್ಕೊಂಡ್ರಿಂದ ಭಾಗವಹಿಸ್ತಾರೆ. ಅಂತವ್ರು ಕೂಡ ತಾವು ಗಮನ ಷಡ್ಯಂತ್ರ ಇವರು ವಿದ್ಯಾರ್ಥಿಗಳ ಎಲ್ಲ ಮತ್ತು ವೈಯಕ್ತಿಕ ನಿಂದನೆ ಮಾಡಿದ ಪ್ರಧಾನಿಗಳನ್ನು ವೈಯಕ್ತಿಕ ನಿಂದನೆ ಮಾಡಿದ ಶಿಕ್ಷೆ ಆಗ್ಬೇಕು ಸರ್. ಅದ್ರ ಅಲ್ಲ, ಇದೆಲ್ಲ ಷಡ್ಯಂತ್ರ ಇದೆ, ಅದು ನೀವು ಗಮನಿಸಬೇಕಂತ ತಕ್ಷಣ ತಗೋಬೇಕು ಸರ್. ಈಗ 12 ಮೀಟಿಂಗ್ ಈಗ ಬರ್ಬೇಕು, ಅದ ಬರ್ತು ಸರ್, ಪ್ಲೀಸ್ ಬನ್ನಿ. ಸರ್ ನೀವು ಬರ್ರಿ, ಇಲ್ಲ 12 ಮಾತಾಡ್ರಿ. ನೋಡ್ರಿ, ನೀಟ್ ಪರೀಕ್ಷೆ ಬಗ್ಗೆ ಏನೇನು ಸಮಸ್ಯೆ ಅದಾವ ಸನ್ಮಾನ್ಯ ಪ್ರಧಾನಿ ಮೋದಿ ಅವರು ಹೇಳಿದಾರ. ಸಮಸ್ಯೆ ಆಯ್ತು, ಅದು ಹೋರಾಟ ಆಯ್ತು, ಅದರ ನಂತರ ಇನ್ನೊಂದ್ಸಲ ಪರೀಕ್ಷೆ ಆಗಿ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಬೇರೆ ಕಡೆ